ಹಾಯ್ ನಮಸ್ಕಾರ. ಪ್ರತಿಯೊಬ್ಬರು ಕೂಡ ವಾಟ್ಸಪ್ಪನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದೇ ರೀತಿ ಅದೇ ವಾಟ್ಸಪ್ಪಲ್ಲಿ ನಿಮಗೆ ಕೆಲವೊಂದು ಎಂಟಿ ಮೆಸೇಜ್ ಕೂಡ ಬರ್ತಾ ಇರುತ್ತೆ. ಅಂದರೆ ಖಾಲಿ ಮೆಸೇಜ್ ನಿಮಗೆ ಕಳಿಸ್ತಾ ಇರ್ತಾರೆ. ಅಥವಾ ಇನ್ನೊಬ್ರು ಇರ್ತಾರೆ, ಕೆಲವೊಂದು ಲಾಂಗ್ ಮೆಸೇಜ್ ಕಳಿಸ್ತಾರೆ. ಅಂದರೆ ನೀವು ಎಷ್ಟು ಸ್ಕ್ರೋಲ್ ಮಾಡಿದ್ರೂ ಅದು ಮುಗಿಯೋದೇ ಇಲ್ಲ. ಕೊನೆಯಲ್ಲಿ ನಿಮಗೆ ಏನಾದರೂ ಒಂದು ರೀಡ್ ಮೋರ್ ಅಂತ ಬರುತ್ತೆ. ಮತ್ತೆ ನೀವು ಅಷ್ಟು ಸ್ಕ್ರೋಲ್ ಸ್ಕ್ರೋಲ್ ಮಾಡಿ 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 ಸುಸ್ತಾಗ್ತಿರೋ ಹೊತ್ತು ಆ ಮೆಸೇಜ್ ಮುಗಿಯಲ್ಲ. ಓಕೆ, ಈ ರೀತಿ ಒಂದು ಮೆಸೇಜ್ ನೀವು ಕೂಡ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಸೆಂಡ್ ಮಾಡ್ಬೋದು. ಅದನ್ನು ಯಾವ ರೀತಿ ಸೆಂಡ್ ಮಾಡೋದು ಅಂತ ಇವತ್ತು ತಿಳಿಸ್ಕೊಡ್ತೀನಿ, ಬನ್ನಿ. ಅದಕ್ಕೂ ಮುಂಚೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲು ನೀವು ಒಂದು ಪ್ಲೇಸ್ಟೋರಲ್ಲಿ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಆ ಅಪ್ಲಿಕೇಶನ್ ಬಂದ್ಬಿಟ್ಟು MT ಟೆಕ್ಸ್ಟ್ ಅಂತ. ಓಕೆ, ನಾನೀಗ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಇಲ್ಲೇ ಇದೆ. ಓಕೆ, ನಾನು ಹೊಸದಾಗಿ ಡೌನ್ಲೋಡ್ ಮಾಡಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಓಕೆ, MT ಟೆಕ್ಸ್ಟ್ ಅಂತ ಹೊಡೆದ್ರೆ ನಿಮಗೆ ಅಪ್ಲಿಕೇಶನ್ ಸಿಗುತ್ತೆ. ಮತ್ತು ಇದರ ಲಿಂಕನ್ನು ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಇನ್ ಕೇಸ್ ನಿಮಗೆ ಸಿಗಲಿಲ್ಲ ಅಂತಂದರೆ. ಓಕೆ, ಜಸ್ಟು 2.5 MB ಅಷ್ಟೇ. ಓಕೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಜಸ್ಟ್ ಒಂದು ಸೆಕೆಂಡಲ್ಲಿ ಆಗೋಗುತ್ತೆ, ಅದೇನು ಜಾಸ್ತಿ ಟೈಮ್ ಹಿಡಿಯಲ್ಲ. ಓಕೆ, ಇನ್ಸ್ಟಾಲ್ ಆಗಿದ ತಕ್ಷಣ ನಿಮಗೆ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ವೆಯ್ಟ್ ಮಾಡಿ. ಓಕೆ, ಇನ್ಸ್ಟಾಲ್ ಓಪನ್ ಮೇಲೆ ಆಟೋಮೆಟಿಕ್ಕಾಗಿ ಓಪನ್ ಆಯಿತು, ನಾನು ಕ್ಲಿಕ್ ಮಾಡಲಿಲ್ಲ. ಓಕೆ, ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಓಕೆ, ಗೆಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಈ ಥರ ಸ್ಕ್ರೋಲ್ ಮಾಡಿ ಜಸ್ಟು. ಓಕೆ, ನೋಡ್ಬೋದು ಇಲ್ಲಿ ವಾಟ್ಸಪ್ಪು ಮತ್ತು ಮೆಸೆಂಜರಲ್ಲಿ ಕೂಡ ಇದೇ ಥರ ನೀವು ಸೆಂಡ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ನೋಡ್ಬೋದು ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ಯಾರೆಕ್ಟರ್ ಅಂತಿದೆ. ಓಕೆ, ಇಲ್ಲಿ ನೀವು ಎಷ್ಟು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅಂದರೆ, ಈಗ ನಾನೀಗ ಒಂದು 50 ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ನೀವು ಜನ್ರೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಜನ್ರೇಟ್ ಆಯ್ತು. ಅಂದರೆ MT ಮೆಸೇಜ್ ಸೆಂಡ್ ಆಗಲಿಕ್ಕೆ ಇಲ್ಲಿ ಜನ್ರೇಟ್ ಆಯಿತು. ಇಲ್ಲಿ ಕೆಲವೊಂದು ಹ್ಯಾಡ್ ಬರುತ್ತೆ, ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲಿ ಒಂದು ನಿಮಗೆ ಸೆಂಡ್ ಅಂತ ಒಂದು ಆಪ್ಷನ್ಸ್ ಇದೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇವು ಡೈರೆಕ್ಟಾಗಿ ವಾಟ್ಸಪ್ಪಲ್ಲೂ ಸೆಂಡ್ ಮಾಡ್ಬೋದು. ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ನಂಬರ್ ಗೊತ್ತಿದ್ದರೆ ಇಲ್ಲಿ ಕೂಡ ನೀವು ಸೆಂಡ್ ಮಾಡಿ ಅವ್ರಿಗೆ ಒಂಥರ ಬಕರ್ ಥರ ಮಾಡ್ಬೋದು. ಇನ್ ಕೇಸ್ ನನಗೆ ಗೊತ್ತಿಲ್ಲ ಅಂತಂದರೆ ಮೊಬೈಲ್ ನಂಬರು, ಇಲ್ಲಿ ಕಾಪಿ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ವಾಟ್ಸಪ್ಗೆ ಹೋಗಿ ಸೆಂಡ್ ಮಾಡ್ಬೋದು. ನಾನೀಗ ಕಾಪಿ ಮಾಡ್ಕೊಂಡೆ. ಓಕೆ, ಕಾಪಿ ಮಾಡಿಕೊಂಡು ವಾಟ್ಸಪ್ಗೆ ಹೋಗ್ಬಿಟ್ಟು ನಾನೀಗ ಸೆಂಡ್ ಮಾಡ್ತಾಯಿದ್ದೀನಿ. ಓಕೆ, ನೋಡ್ಬೋದು ನಾನೀಗ ಸೆಂಡ್ ಮಾಡಿದ್ದು MT ಮೆಸೇಜ್ ಸೆಂಡ್ ಆಯಿತು. ಇದೇ ಥರ ಸೆಂಡ್ ಮಾಡಿದ್ನಿ ಆಲ್ರೆಡಿ, ನೋಡ್ಬೋದು ಇಲ್ಲಿ. ಓಕೆ, ಈ ರೀತಿ ನೀವು ಸೆಂಡ್ ಮಾಡ್ಬೋದು. ಮತ್ತು ಈಗ ಒಂದು ಲಾಂಗ್ ಮೆಸೇಜ್ ಕಳಿಸ್ತೀನಿ, ನೋಡ್ಬೋದು. ಈಗ ಎಷ್ಟು ರೀಡ್ ಮಾಡಿದ್ರು ಅವರು ಅದನ್ನು ನೋಡೋಕ್ಕಾಗಬಾರ್ದು, ಆ ರೀತಿ ಒಂದು ಮೆಸೇಜನ್ನು ಸೆಂಡ್ ಮಾಡ್ತೀನಿ. ಅದನ್ನು ಯಾರು ಸೆಂಡ್ ಮಾಡುತ್ತೆ ತೋರಿಸ್ತೀನಿ ನೋಡಿದೆ. ಓಕೆ, ಸೇಮ್ ಆ್ಯಪ್ಗೆ ಬನ್ನಿ. ಇಲ್ಲಿ ಆಲ್ಮೋಸ್ಟ್ ನಿಮಗೆ ಮ್ಯಾಕ್ಸಿಮಮ್ ಅಂತಂದರೆ 5000 ಕ್ಯಾರೆಕ್ಟರ್ಸ್ನ ಇಲ್ಲಿ ನೀವು ಸೆಂಡ್ ಮಾಡ್ಬೋದು. ನಾನೀಗ ಸೆಂಡ್ ಮಾಡ್ತಾಯಿದ್ದು, ನೋಡ್ಬೋದು. ಇಲ್ಲಿ ನಿಮಗೆ 2 ಥರ ಇರುತ್ತಂದರೆ, ಇದು ಕ್ಯಾರೆಕ್ಟರ್ ಅಂದರೆ ನೀವು ಅಕ್ಷರಗಳಲ್ಲಿ ಕಳಿಸಿದ್ರೆ ಅದು ದೊಡ್ಡದಾಗಿ ಹೋಗುತ್ತೆ. ಇನ್ ಕೇಸ್ ಇಲ್ಲಿ ನೋಡೋದು, ಇಲ್ಲಿ ರಾಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ROSS ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿ ಇದು ತುಂಬ ಲಾಂಗ್ ಹೋಗುತ್ತೆ, ಅಂದರೆ ದೊಡ್ಡದಾಗಿ ಬರಲ್ಲ, ಲಾಂಗ್ ಹೋಗುತ್ತೆ. ಓಕೆ, ಆಗ ಅವರು ಸ್ಕ್ರೋಲ್ ಮಾಡಿದ್ರೂ ತುಂಬ ಲೇಟ್ ಆಗುತ್ತೆ. ಓಕೆ, ಈ ಥರ ಆ್ಯಡ್ಸ್ ಬರ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ, ಇಲ್ಲಿ ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲ ಇನ್ ಕೇಸ್ ನೀವು ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರು ಡೈರೆಕ್ಟಾಗಿ ವಾಟ್ಸಪ್ಗೆ ಹೋಗುತ್ತೆ. ನೀವು ಯಾವ ಥರ ಬೇಕಾದ್ರೂ ಸೆಂಡ್ ಮಾಡ್ಬೋದು, ನೋಡ್ಬೋದು. ಈಗ ಓಕೆ, ಸೆಂಡ್ ಮೇಲೆ ಕ್ಲಿಕ್ ಮಾಡಿದೆ, ನಾನೀಗ ಒಬ್ರಿಗೆ ಕಳಿಸ್ತಾ ಇದ್ದೀನಿ. ಓಕೆ, ಈಗ ಡೈರೆಕ್ಟಾಗಿ ವಾಟ್ಸಪ್ಪಿಗೆ ಬಂದೆ, ನಾನೀಗ ಸೆಂಡ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಈಗ ನೋಡ್ಬೋದು, ಅವ್ರಿಗೆ ಈ ಮೆಸೇಜ್ ಸೆಂಡ್ ಆಯಿತು. ಇವ್ರು ಎಷ್ಟು ಸ್ಕ್ರೋಲ್ ಮಾಡಿದ್ರು, ಎಷ್ಟೊತ್ತು ಅಂದರೆ 1 ಮಿನಿಟ್ ಅಂತ ಸ್ಕ್ರೋಲ್ ಮಾಡಬೇಕಾಗತ್ತೆ. ನೋಡೋದು ಇಲ್ಲಿ ನೋಡಿ, ರೀಡ್ ಮೋರ್ ಅಂತ ಬಂತು. ಮತ್ತು ಸ್ಕ್ರೋಲ್ ಮಾಡಿ ಓಕೆ, ನೋಡ್ಬೋದು. ಈ ರೀತಿ ನೀವು ಸೆಂಡ್ ಮಾಡ್ಬೋದು. ಓಕೆ, ಮತ್ತು ನೆಕ್ಸ್ಟು ನೀವು
ಕಾಪಿ ಮಾಡಿಕೊಂಡು ಮೇಲ್ಗಡೆ ಏನಾದರೂ ಒಂದು ಕತೆ ಬರೀತಾರೆ ಅಂದರೆ ಒಂದು ಊರಲ್ಲಿ ಒಬ್ಬ ರಾಜ ಇದ್ದ ಅಂತ ಬರೆದ್ಬಿಟ್ಟು ಮತ್ತು ರೀಡ್ ಮೋರ್ ಅಂತ ಹಾಕ್ಬಿಟ್ಟು ಈ ಥರ ಸ್ಕ್ರೋಲ್ ಮಾಡಿ ಲಾಸ್ಟಿಗೊಂದು ಇಮೋಜನ್ನು ಹಾಕ್ಬಿಟ್ಟು ಅವ್ರಿಗೆ ಬಕ್ರ ಥರ ಕಡೆ ಮಾಡ್ಬೋದು. ಓಕೆ, ಈ ರೀತಿ ಒಂದು ಅಪ್ಲಿಕೇಶನ್ ನೀವು ಯೂಸ್ ಮಾಡ್ಕೋಬೋದು. ಓಕೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.